ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ಅವರ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಎಲ್ಲಿದ್ದಾರೆ, ದೇಶ ಬಿಟ್ಟು ಹೋಗಿದ್ದಾರಾ, ಮಲೇಷ್ಯಾದಲ್ಲಿ ಏನಾದರೂ ಇದ್ದಾರಾ ಅನ್ನೋ ಪ್ರಶ್ನೆ ಸದ್ಯ. ಮಲೇಷ್ಯಾದಲ್ಲಿ ಪ್ರಜ್ವಲ್ ಅವರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಇದ್ದಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಕಾರಣ ಮಲೇಷ್ಯಾದಲ್ಲಿದ್ದಾರೆ ಅಂತ HDK ಹೇಳಿದ್ರು. ಮಲೇಷ್ಯಾಗೆ ಯಾರು ಕಳಿಸಿದ್ದಾರೆ ಅನ್ನೋದು ನಂಗೆ ಗೊತ್ತಿದೆ ಅಂತ ಹೇಳಿದ್ರು HDK. ಆ ಹೇಳಿಕೆಗೆ ಇದೀಗ DK ಶಿವಕುಮಾರ್, DCM DK ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಏನಂತ, ಹೌದಾ ನಮ್ಮ ಬ್ರದರ್ ಹಂಗೆ ಹೇಳ್ಬಿಟ್ರ ಅಂತ ವ್ಯಂಗ್ಯವಾಡಿದ್ದಾರೆ. ನಮ್ಮ ಬ್ರದರ್ ಹೇಳಿದ್ದಾರೆ ಅಂದಮೇಲೆ ಅವ್ರಿಗೆಲ್ಲ ಗೊತ್ತಿರ್ಬೇಕಲ್ಲ, ನಂಗೇನು ತಲೆ ಕೆಟ್ಟಿದ್ಯಾ, ರೋಡಲ್ಲಿ ಫೈಟ್ ಮಾಡೋ ನಾನು ಪೆನ್ ಡ್ರೈವ್ BJP ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹುಡುಗನೇ ಹೇಳಿದ್ನಲ್ಲ ಕಾರ್ತಿಕ್. ಹೀಗಂತ ಕಲಬುರಗಿಲಿ DCM DK ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಒಂದು ಹಂತದ ವಿಚಾರಣೆಯನ್ನ ಈ ಕಾರ್ತಿಕ್ ಎದುರಿಸಿದ್ದಾರೆ. ಆ ನಂತರದಲ್ಲಿ ಮತ್ತೊಂದ್ಸಲ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಕಾರ್ತಿಕ್ಗೆ. ಕುಮಾರಸ್ವಾಮಿನೇ ಬಿಟ್ಟಿರಬಹುದು ಅಂತ ಹೇಳಿ 420 ಹೇಳೋರಲ್ಲ, ಎಲ್ಲವನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು, ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ, ಯಾತಿಗೆ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು, ಯಾರು ಕೊಟ್ಟವರು, ಮಲೇಷ್ಯಾದಲ್ಲಿದ್ದಾನೆ, ಯಾರು ಕಳಿಸಿರೋದು ಮಲೇಷ್ಯಾಗೆ ಅವನು ಕಾರ್ತಿಕ್. ನನ್ನನ್ನು ಕೆಣಕವ್ರೆ, ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು, ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕಿ ಆ ಕಾರ್ತಿಕ್ನ. ಕುಮಾರಸ್ವಾಮಿಯವರೇ ಹೇಳಿರೋದು, ನನಗಿಷ್ಟ ಇರಲಿಲ್ಲ, ನಾನು ಯಾವಾಗ ಭೇಟಿ ಮಾಡಿದ್ದೆ, ಅವ್ರು ಯಾರೋ ಬಂದು ನನಗೆ ವಿಚಾರ ತಿಳಿಸಿದ್ರು, ಸ್ವಲ್ಪ ಇತ್ತು ಅಂತ ಅವರೇ ಹೇಳಿದ್ರು. ನಮ್ಗೇನ್ರಿ ಗೊತ್ತು, ನಮ್ಗೆ ಇನ್ಫಾರ್ಮೇಷನ್ ಹೆಂಗೆ ಗೊತ್ತಾಗಬೇಕು, ಅವ್ರು ಹೇಳಿದ್ದೆ ನಮ್ಗೆ ಗೊತ್ತಾಗಬೇಕು. ಅವರೇ ಹೌದಾ ನಮ್ಮ ಬ್ರದರ್ ಹೇಳಿದ್ರಾ, ಅಚ್ಚಾ ಈಗ ನಮ್ಮ ಬ್ರದರ್ ಹೇಳಿದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ. ಅಲ್ಲೇ ಸೆಂಟ್ರಲಿಂದ ತೊಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ. ಏನು ನನಗೇನು ತಲೆಕೆಟ್ಟಿದ್ಯಾ, ನನಗೆ ರೋಡಲ್ಲಿ ಫೈಟ್ ಮಾಡ್ತೀನಿ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಈಗ ಅವ್ನು ಹುಡುಗ ಹೇಳೋನಲ್ಲ, ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವನು ಯಾರೋ ಅಡ್ವೊಕೇಟೇ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಆತನು ಕೂಡ ಏನು ಹೇಳಿದ್ದಾನಲ್ಲ. ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ. ಅದೆಲ್ಲ ಈಗ ನಾನು ಬಿಡಿ, ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಒಂದು ಚರ್ಚೆ ಮಾಡೋಣ. ಅದಕ್ಕೆ ಈಗ ಡಿವೇಟ್ ನಾನು ರೋಡಲ್ಲಿ ಫೈಟ್ ಮಾಡೋನು ಇಂಡೈರೆಕ್ಟ್ ಆಗಲ್ಲ, ಮಲೇಷ್ಯಾದಲ್ಲಿದ್ದಾರೆ ಅಂದರೆ ಅವರಿಗೆ ಗೊತ್ತಿರಬೇಕಲ್ಲ ಎಲ್ಲ ವಿಚಾರ. ಮತ್ತು ಆ ಹುಡುಗನೇ ಬಾಯ್ಬಿಟ್ಟು ಹೇಳಿದಾನಲ್ಲ ಕಾರ್ತಿಕ್, ವಿಡಿಯೋ ಇದ್ದಿದ್ದು ನನ್ನ ಹತ್ರ, ಯಾರಿಗೆ ಕೊಟ್ಟೆ ಅಂತ. BJP ಅವ್ರು ಹೋಗಿ ಹೇಳಿದ್ರಲ್ಲ, ಕುಮಾರಣ್ಣನ ಮೇಲೆ ನಂಗೆ ಅಭಿಮಾನ ಜಾಸ್ತಿ, ಅವರನ್ನು ಹೋಗಿ ಮೀಟ್ ಮಾಡಿ ಈ ವಿಚಾರ ತಿಳಿಸೋ ಕೆಲಸ ಮಾಡಿದ್ದೀನಿ ಅಂತ. ಹೋಗಿ ಬಂದು ನನ್ನಿಂದೆ ಅಥವಾ ನನ್ನ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತೀರಾ? ಒಂದು ಕಡೆ ಈ ಪ್ರಕರಣದಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ಇಕ್ಕಟ್ಟಿಗೆ ಸಿಗಾಕೊಂಡಿದ್ರೆ, ಈ ಪ್ರಕರಣವನ್ನ ಅಥವಾ ಈ ವಿಡಿಯೋವನ್ನ ಲೀಕ್ ಮಾಡಿದ್ಯಾರು ಅಂತ DK ವರ್ಸಸ್ HDK ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗ್ತದೆ, ಕುತೂಹಲವನ್ನು ಮೂಡಿಸ್ತಾ ಇದೆ.